ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಪ್ರಜಾಧ್ವನಿ ಟಿವಿ. ಜಸ್ಟಿಸ್ ವಿತ್ ಜಂಬೂರು ವಿಶೇಷ ಮಾಲಿಕೆಯಲ್ಲಿ ಇವತ್ತಿನ ವಿಚಾರ ರಾಜ್ಯ ಸರ್ಕಾರದಲ್ಲಿ ಖಾಲಿ ಇರುವಂತಹ ಹುದ್ದೆಗಳು. ಈ ಹುದ್ದೆಗಳು ಒಂದು ರೀತಿ ಖಾರವಾಗಿ ಪರಿಣಮಿಸಿದವೆ. ಇದೇ ಇವತ್ತಿನ ವಿಶೇಷ. ಸರ್ಕಾರದ ಉದ್ಯೋಗ 43 ಇಲಾಖೆಯಲ್ಲಿ ಖಾಲಿ ಉಳಿದ ಹುದ್ದೆಗಳು 2,76,386. ಎ ದರ್ಜೆ ಹುದ್ದೆಗಳು 16,017 ಹುದ್ದೆ ಖಾಲಿ. ಬಿ ದರ್ಜೆಯ 16,734 ಹುದ್ದೆ ಖಾಲಿ. ಸಿ ದರ್ಜೆಯ 1,66,021 ಹುದ್ದೆಗಳು ಖಾಲಿ. ಡಿ ದರ್ಜೆಯ 75,614 ಹುದ್ದೆಗಳು ಖಾಲಿ. ಶಿಕ್ಷಣ ಇಲಾಖೆಯಲ್ಲಿ 70,727 ಹುದ್ದೆ ಖಾಲಿ. ಆರೋಗ್ಯ ಇಲಾಖೆಯಲ್ಲಿ 37,069 ಹುದ್ದೆ ಖಾಲಿ. ಕಂದಾಯ ಇಲಾಖೆಯಲ್ಲೂ ಇವೆ 11,145 ಖಾಲಿ ಹುದ್ದೆಗಳು. ಇದು ಮುಖ್ಯಮಂತ್ರಿಗಳ ಕಚೇರಿಯಿಂದಲೇ ಸಿಕ್ಕ ಅಧಿಕೃತ ಮಾಹಿತಿ. ರಾಜ್ಯದಲ್ಲಿ ಆರ್ಥಿಕ ಮಿತವ್ಯಯ ಜಾರಿಯಲ್ಲಿದೆ ಎಂದ ಸರ್ಕಾರ. ರಾಜ್ಯ ಸರ್ಕಾರದಲ್ಲಿ ಸುಮಾರು 22.76 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ. ಈ ರೀತಿಯ ಒಂದು ಸ್ಫೋಟಕ ಮಾಹಿತಿಯನ್ನ ನೀಡಿರೋದೇ ಮುಖ್ಯಮಂತ್ರಿಗಳ ಕಚೇರಿ. ಸರ್ಕಾರದ ಅಧಿಕೃತ ಕಚೇರಿಯಿಂದಲೇ ಸಿಕ್ಕಿರ್ತಕ್ಕಂತಹ ಮಾಹಿತಿ ಅಥವಾ ಪ್ರಜಾಧ್ವನಿಗೆ ಸಿಕ್ಕಿರ್ತಕ್ಕಂತಹ ಮಾಹಿತಿ ಇದು. 22.76 ಲಕ್ಷ ಖಾಲಿ ಹುದ್ದೆಗಳು, ಸರ್ಕಾರಿ ಹುದ್ದೆಗಳು. ಅದರಲ್ಲೂ ಈ ಹುದ್ದೆಗಳು ಖಾಲಿ ಇದ್ದಾವೆ ಅಂದ್ರೆ ಹಾಗಾದ್ರೆ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಒಂದು ದೊಡ್ಡ ಪ್ರಶ್ನೆ ಜನರನ್ನ ಕಾಡುತ್ತೆ. ಕೇವಲ ನಾವು ಈಗ ಮಾಧ್ಯಮ ಸಂಸ್ಥೆಗಳಾಗಿ ಮಾತ್ರ ಈ ಪ್ರಶ್ನೆಯನ್ನ ಕೇಳ್ತಾ ಇಲ್ಲ, ಜನಸಾಮಾನ್ಯರು ಕೇಳ್ತಾ ಇರುವಂತ ಪ್ರಶ್ನೆ ಇದು. ಸೊ ಆ ಕಾರಣಕ್ಕಾಗಿ ಜಸ್ಟಿಸ್ ವಿತ್ ಜಂಬೂರು ಕಾರ್ಯಕ್ರಮದಲ್ಲಿ ಈ ವಿಚಾರವನ್ನ ಚರ್ಚೆಗೆ ಕೈಗೆತ್ತಿಕೊಂಡಿರ್ತಕ್ಕಂಥದ್ದು. ಇಲ್ಲಿ ಸಿಗಬೇಕಾಗಿರುವಂತಹ ನ್ಯಾಯ ಒಬ್ಬ ಪ್ರತಿಭಾವಂತ ಅಭ್ಯರ್ಥಿಗಳಿಗೆ ಅಥವಾ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ರಾಜ್ಯದಲ್ಲಿ ಈ 2 ವರ್ಷಗಳಲ್ಲಿ ಸುಮಾರು 7 ಲಕ್ಷ ಅಥವಾ 8 ಲಕ್ಷ ವಿದ್ಯಾರ್ಥಿಗಳು ಪದವಿಯನ್ನ ಅಥವಾ ಇಂಜಿನಿಯರಿಂಗ್ ಅನ್ನ ಅಥವಾ ಮತ್ಯಾವುದೋ ಸ್ನಾತಕೋತ್ತರ ಪದವಿಯನ್ನ ಮುಗಿಸಿ ಈ 2 ವರ್ಷದಲ್ಲಿ ಸುಮಾರು 8 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊರಬಂದಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಅಧಿಕೃತವಾಗಿ ಸರ್ಕಾರವೇ ಕೊಡುತ್ತೆ. ಆದರೆ ಈ 2 ವರ್ಷದಲ್ಲಿ ಭರ್ತಿಯಾಗಿರುವಂತಹ ಹುದ್ದೆಗಳು ಎಷ್ಟು ಅಂತ ಹೇಳಿ ತೆಗೆದುಕೊಂಡ್ರೆ ಕೇವಲ 1 ಲಕ್ಷ ಚಿಲ್ಲರೆ. ಹಾಗಾದ್ರೆ ಇತ್ತೀಚೆಗಷ್ಟೇ ಸುಮಾರು 400ಕ್ಕೂ ಹೆಚ್ಚು ಹುದ್ದೆಗಳನ್ನ ನಾವು ಭರ್ತಿ ಮಾಡ್ತೀವಿ ಅಂತ ಹೇಳಿ ಅಥವಾ 1,400ಕ್ಕೂ ಹುದ್ದೆಗಳನ್ನ ಭರ್ತಿ ಮಾಡ್ತೀವಿ ಅಂತ ಹೇಳಿ ಸರ್ಕಾರ ಹೇಳ್ಕೊಳ್ತಾ ಇದೆ, ಭರವಸೆಯನ್ನ ಕೊಡ್ತಾ ಇದೆ. ಆದರೆ ಈ ಉದ್ಯೋಗಿನಿ ಅಥವಾ ಬೇರೆ ಬೇರೆ ಏನು ಈ ಯುವಕರಿಗೆ ಉದ್ಯೋಗ ಸಿಗದೇ ಇರುವಂತ ಸಂದರ್ಭದಲ್ಲಿ ಅವರಿಗೆ ಯುವನಿಧಿ ಹೆಸರಿನಲ್ಲಿ ಕೊಡ್ತಾ ಇರುವಂತ ಒಟ್ಟು ಹಣ 1.46-47 ಕೋಟಿ ರೂಪಾಯಿ. ಆದರೆ ಇಲ್ಲಿ ಸರ್ಕಾರದ ಇಲಾಖೆಯಲ್ಲಿ ಯಾಕೆ ಇಷ್ಟೊಂದು ಪ್ರಮಾಣದಲ್ಲಿ 22.5 ಲಕ್ಷ ಅಥವಾ 23 ಹೆಚ್ಚು ಕಡಿಮೆ 23 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿ ನೋಡಿದ್ರೆ ಮುಖ್ಯಮಂತ್ರಿಗಳ ಕಚೇರಿಯೇ ಕೊಡ್ತಂತ ಉತ್ತರ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ರಾಜ್ಯ ಸರ್ಕಾರದಲ್ಲಿ ಈಗ ಹಣ ಇಲ್ಲ ಅನ್ನುವಂಥದ್ದು. ಅದನ್ನ ಅವರದೇ ಆದ ಭಾಷೆಯಲ್ಲಿ ರಾಜ್ಯದಲ್ಲಿ ಆರ್ಥಿಕ ಸಮಸ್ಯೆ ಇದೆ, ಸೊ ಆ ಕಾರಣಕ್ಕಾಗಿ ನಾವು ಈ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತುಗಳನ್ನ ಹೇಳ್ತಾರೆ. 43 ಇಲಾಖೆಯಲ್ಲಿ ಇರ್ತಕ್ಕಂಥ ಒಟ್ಟು ಹುದ್ದೆಗಳನ್ನ ನಾವು ಹೇಳ್ತಾ ಇರುವಂಥದ್ದು ಸುಮಾರು 23 ಲಕ್ಷ, ಹೆಚ್ಚು ಕಡಿಮೆ 23 ಲಕ್ಷ ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ಸರ್ಕಾರಿ ಉದ್ಯೋಗಗಳನ್ನ ಖಾಲಿ ಇಟ್ಕೊಂಡ್ರೆ ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಇರುವಂತ ಒಂದು ಸಿಬ್ಬಂದಿಯನ್ನೇ ಬಳಸ್ಕೊಂಡು ನಾವು ಕೆಲಸ ಮಾಡ್ತಾ ಇದ್ದೀವಿ, ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರ ಅಭಿವೃದ್ಧಿಯ ಪಥದಲ್ಲಿ ಸಾಗ್ತಾ ಇದೆ ಅನ್ನುವಂಥ ಮಾತುಗಳನ್ನ ಹಿಂದಿನ ಸರ್ಕಾರವೂ ಹೇಳಿತ್ತು, ಈ ಸರ್ಕಾರವೂ ಹೇಳ್ತಾ ಇದೆ. ಆದರೆ ಜನರ ಪರವಾಗಿ ನೀವು ಎಷ್ಟರ ಮಟ್ಟಿಗೆ ನ್ಯಾಯಯುತವಾಗಿ ಕೆಲಸ ಮಾಡಿದ್ದೀರಿ ಅನ್ನುವಂಥ ಪ್ರಶ್ನೆಯನ್ನ ಜನರು ಕೇಳಿದ್ರೆ ಬರುವಂತ ಉತ್ತರ 0. ಇಡೀ ಸರ್ಕಾರ ಕಳೆದ 2 ವರ್ಷಗಳಿಂದ ಈಚೆಗೆ ಹೊರಬರ್ತಾ ಇರುವಂತಹ ಒಟ್ಟು ವಿದ್ಯಾರ್ಥಿಗಳ ಅಥವಾ ಪದವೀಧರರ ಪ್ರಮಾಣವನ್ನು ತೆಗೆದುಕೊಂಡ್ರೆ ಅದರಲ್ಲಿ ಕನಿಷ್ಠ ಒಂದು 10% ಕೂಡ ಉದ್ಯೋಗದಲ್ಲಿ ತೊಡಗುವಂಥ ಅವಕಾಶಗಳು ಅದು ಸರ್ಕಾರಿ ಹುದ್ದೆಗಳಲ್ಲಿ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾಗಿ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ? ಸುಮಾರು 5-6 ವರ್ಷಗಳಿಂದ
ಈ ಬ್ಯಾಕ್ಲಾಗ್ ಹುದ್ದೆಗಳು ಅಥವಾ ಇನ್ನೂ ಈಗ ಆರ್ಥಿಕ ತಜ್ಞರು ಅಥವಾ ಸರ್ಕಾರದಲ್ಲಿರ್ತಕ್ಕಂಥ ಕೆಲವು ಹಿರಿಯ ಅಧಿಕಾರಿಗಳು ನೀಡತಕ್ಕಂಥ ಮಾಹಿತಿಗಳನ್ನ ಗಮನಿಸೋದು ನೋಡಿದ್ರೆ ಇನ್ನೂ ಅದಕ್ಕಿಂತಲೂ ಹೆಚ್ಚಿನ ಬ್ಯಾಕ್ಲಾಗ್ ಹುದ್ದೆಗಳಿದ್ದಾವೆ. ಇಲ್ಲಿ SC STಗಳಿಗೆ ಕೊಡಬೇಕಾದಂಥ ಹುದ್ದೆಗಳು ಸಾಕಷ್ಟಿದ್ದಾವೆ ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಆ ಬ್ಯಾಕ್ಲಾಗ್ ಹುದ್ದೆಗಳು ಇನ್ನೂ ಕೂಡ ಹಾಗೇ ಇದೆ. ಮೊನ್ನೆ ಅಷ್ಟೇ ನಮಗೆ ಪ್ರಜಾಧ್ವನಿಗೆ ನನಗೆ ಒಂದು ಮಾಹಿತಿ ಪ್ರಕಾರ ಬಂದಿರತಕ್ಕಂಥದ್ದು, ಸಚಿವಾಲಯದ ಒಳಗಡೆಗೆ ಇರತಕ್ಕಂಥ ಒಬ್ಬ ಮಹಿಳೆಗೆ ಪ್ರಮೋಷನ್ ಅಲ್ಲೂ ಕೂಡ ಮೀಸಲಾತಿಯನ್ನು ಕೊಟ್ಟಲಿಲ್ಲ, ಇರುವಂತ ಖಾಲಿ ಹುದ್ದೆಗಳನ್ನು ಕೂಡ ಅಲ್ಲಿ ಭರ್ತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇರುವಂಥದ್ದು. ಈ ರೀತಿಯ ಅದೆಷ್ಟು ಪ್ರಕರಣಗಳಿದ್ದಾವೆ ಸರ್ಕಾರದಲ್ಲಿ. ಬ್ಯಾಕ್ಲಾಗ್ ಹುದ್ದೆಗಳನ್ನ ಕೊಡುವಂತಹ ಸಂದರ್ಭದಲ್ಲಿ ಕೊಡದೆ ಅವುಗಳನ್ನ ಹಾಗೆ ಇಟ್ಕೊಂಡು ಬರುವಂತಹ ಪ್ರಕ್ರಿಯೆ ಒಂದು ಕಡೆಗೆ, ಮತ್ತೊಂದು ಕಡೆನಲ್ಲಿ ಇರುವಂತಹ ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ಕೆಲಸವನ್ನ ಮಾಡದೇ ಇರುವಂಥದ್ದು ಮತ್ತೊಂದು ಕಡೆಯಲ್ಲಿ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಜನರ ಕೆಲಸ ಹೇಗೆ ಆಗಲಿಕ್ಕೆ ಸಾಧ್ಯ ಇದೆ? ನಾವು ಅತಿ ವೇಗದಲ್ಲಿ ಕೆಲಸಗಳನ್ನ ಮಾಡಿಸ್ತೀವಿ, ಜನರ ಪರವಾಗಿ ನಾವು ಕೆಲಸವನ್ನ ಮಾಡ್ತಾ ಇದ್ದೀವಿ, ಜನಾಭಿವೃದ್ಧಿ ಕೆಲಸಗಳು ಆಗ್ತಾ ಇದ್ದಾವೆ ಸರ್ಕಾರದಲ್ಲಿ ಅನ್ನುವಂಥ ಮಾತುಗಳನ್ನ ಮುಖ್ಯಮಂತ್ರಿಗಳಾದಿಯಾಗಿ DCM ಆದಿಯಾಗಿ ಎಲ್ಲರೂ ಕೂಡ ಹೇಳ್ತಾರೆ. ಆದರೆ 43 ಇಲಾಖೆಯಲ್ಲಿ ಹೆಚ್ಚು ಕಡಿಮೆ 23 ಲಕ್ಷ ಸರ್ಕಾರಿ ಹುದ್ದೆಗಳು ಹಾಗೆ ಇದ್ದಾವೆ ಅನ್ನೋದಾದ್ರೆ ನೀವು ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಯಾವ ಮಟ್ಟದಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದೀರಿ ಯುವ ಜನತೆಗೆ? ಸೊ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬರು ಕೂಡ ಕೇಳಲೇಬೇಕಾಗುತ್ತೆ. ಒಂದೊಂದು ಇಲಾಖೆಯಲ್ಲಿ ಸುಮಾರು 15,000, 20,000, 22,000, 40,000 ಸರ್ಕಾರಿ ಹುದ್ದೆಗಳು ಖಾಲಿ ಇದ್ದಾವೆ. ಸೊ ಆ ಮಟ್ಟದ ಪ್ರೆಷರ್ ಅನ್ನ ಹಾಕಿ ಸರ್ಕಾರಿ ಅಧಿಕಾರಿಗಳ ಕೈಲಿ, ಅಂದ್ರೆ ಈಗಿರುವಂತಹ ಅಧಿಕಾರಿಗಳ ಕೈಲಿ ನಾವು ಕೆಲಸವನ್ನ ಮಾಡಿಸ್ತಾ ಇದ್ದೀವಿ ಅನ್ನೋಂಥದ್ದು ಈಗ ಸರ್ಕಾರವೇ ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಹಾಗಾದ್ರೆ ಹಿಂದಿನ ಸರ್ಕಾರಗಳು ಏನು ಮಾಡಿದ್ವು? ಎಷ್ಟು ಹುದ್ದೆಗಳನ್ನು ಇವರು ಭರ್ತಿ ಮಾಡಿದ್ದಾರೆ? ಈಗ ಬಂದಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಇರ್ಬೋದು, ಸೊ ಈ ಪಕ್ಷ ಸರ್ಕಾರ ಎಷ್ಟರ ಮಟ್ಟಿಗೆ ಈಗ ಜನರಿಗೆ ಉದ್ಯೋಗವನ್ನು ಕೊಟ್ಟಿದೆ? ಯುವ ನಿಧಿಯ ಹೆಸರಿನಲ್ಲಿ ಯಾರ್ಯಾರಿಗೆ ಸರ್ಕಾರಿ ಅಥವಾ ಬೇರೆ ಬೇರೆ ಉದ್ಯೋಗಗಳಿಲ್ವೋ ಅಂಥವರಿಗೆ ನಾವು ಯುವ ನಿಧಿಯ ಆಧಾರದ ಮೇಲೆ 2,000, 3,000 ಹಣವನ್ನ ಕೊಡ್ತೀವಿ ಅಂತ ನೀವು ಘೋಷಣೆಯನ್ನ ಮಾಡಿಬಿಟ್ರಿ, ಪ್ರಣಾಳಿಕೆಯಲ್ಲಿ ಹೇಳ್ಕೊಂಡ್ರಿ. ಸೊ ಅದನ್ನ ನಾವು ಫುಲ್ಫಿಲ್ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ಹೇಳ್ಬಿಟ್ರಿ. ಆದರೆ ಯುವ ನಿಧಿಯ ಹಣದಿಂದ ಮಾತ್ರ ಯುವ ಜನತೆ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಸರ್ಕಾರ ಕೊಟ್ಟಿರ್ತಕ್ಕಂಥ ಈ ಮಾಹಿತಿಯನ್ನ ತೆಗೆದುಕೊಂಡ ಮೇಲೆ ನಮಗೆ ನಿಜಕ್ಕೂ ಅನಿಸಿರುವಂತ ಪ್ರಶ್ನೆ ಇದು, ಅಥವಾ ಕಾಡ್ತಾ ಇರುವಂತಹ ಪ್ರಶ್ನೆ ಇದು. ನೀವು ಕೇವಲ 2,000, 3,000 ಯುವ ನಿಧಿಯ ಹಣದಲ್ಲಿ 1.47 ಕೋಟಿ ರೂಪಾಯಿ ಹಣ ಈಗ ನೀವು ಖರ್ಚು ಮಾಡಿದರೆ, ಸುಮಾರು ಹತ್ತಿರ ನೀವು 2 ಕೋಟಿ ರೂಪಾಯಿ ಹಣವನ್ನೇ ನೀವು ಖರ್ಚು ಮಾಡಿದ್ದೀರಿ ಅಂತ ಅನ್ಕೊಂಡ್ರು ಕೂಡ, ಹಾಗಾದ್ರೆ ಅವರ ಉದ್ಧಾರ ಆಗುತ್ತಾ? ಅವರ ಸಂಸಾರಗಳ ಉದ್ಧಾರ ಆಗುತ್ತಾ? ಅಥವಾ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಮುಗಿಸ್ಕೊಂಡು ಅದು ಆಚೆ ಬಂದಂತ ಸಂದರ್ಭದಲ್ಲಿ ಅವನು ತನ್ನ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಅಥವಾ ತನ್ನ ಕನಸನ್ನ ನನಸು ಮಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆಯಾ? ಸೊ ಈ ಪ್ರಶ್ನೆಯನ್ನು ಪ್ರತಿಯೊಬ್ಬ ಸಚಿವರು ಕೂಡ ಎಚ್ಚರಿಕೆಯಿಂದ ಕೇಳಬೇಕಾಗಿದೆ. ತಮ್ಮನ್ನ ತಾವು ಆತ್ಮಸಾಕ್ಷಿಗೆ ಒಳಪಡಿಸಿಕೊಳ್ಳಬೇಕಾಗುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ ಜನಪ್ರತಿನಿಧಿಗಳು? ಜನ ನಿಮ್ಮನ್ನ ಮತ ಹಾಕಿ ಚಲಾಯಿಸಿ ಅಥವಾ ಮತ ಚಲಾಯಿಸಿ ನಿಮ್ಮನ್ನ ಆಯ್ಕೆ ಮಾಡಿ ಕಳಿಸಿರುವಂಥದ್ದು ಜನರಿಗೆ ಉದ್ಯೋಗ ಕೊಡಿ, ಅವರ ಕೈಗೆ ಕೆಲಸವನ್ನು ಕೊಡಿ, ಅವರಿಗೆ ನೀವು ಫ್ರೀಯಾಗಿ ಹಣವನ್ನು ಕೊಡುವಂಥದ್ದು ಅದು ಒಂದು ಭಾಗ. ಸರ್ಕಾರ ಮೂಲಭೂತ ಸೌಲಭ್ಯಗಳನ್ನು ಕೊಡಬೇಕಾಗಿರುವಂಥದ್ದು ಅದು ಯಾವುದೇ ಸರ್ಕಾರ ಬಂದರೂ ಕೂಡ ಅದು ಪ್ರಾಥಮಿಕ ಹಕ್ಕು. ನೀವು ನೀರು ಕೊಡ್ತೀರಿ ಅಥವಾ ವಿದ್ಯುತ್ ಶಕ್ತಿಯನ್ನು ಕೊಡ್ತೀರಿ ಅಥವಾ ಯುವ ನಿಧಿಯನ್ನು ಕೊಡ್ತೀರಿ ಅಥವಾ ಇನ್ಯಾವುದೋ ನೀವು ವೃದ್ಧರಿಗೆ ಪಿಂಚಣಿಯನ್ನು ಕೊಡ್ತೀರಿ ಅಥವಾ ಮಹಿಳೆಯರಿಗೆ ನೀವು ಈಗ ಹಣವನ್ನು ಕೊಡ್ತಾ ಇದ್ದೀರಿ, ಅವೆಲ್ಲವೂ ಸೆಕೆಂಡರಿ. ಅವು ಮೂಲಭೂತ ಸೌಲಭ್ಯಗಳು, ನೀವು ಕೊಡಲೇಬೇಕಾದಂಥ ಯಾವುದೇ ಸರ್ಕಾರ ಇದ್ರೂ ಕೂಡ ಕೊಡಲೇಬೇಕಾದಂಥ ಮೂಲಭೂತ ಸೌಕರ್ಯ ಅದು. ಯಾಕೆಂದ್ರೆ ಸರ್ಕಾರಗಳಿಗೆ ಜನ ತೆರಿಗೆ ಕಟ್ತಾರೆ. ಒಂದು ಸಣ್ಣ ವಾಹನವನ್ನು ಖರೀದಿ ಮಾಡಿದ್ರು ಕೂಡ ಅವನು ತೆರಿಗೆಯನ್ನು ಕಟ್ತಾನೆ, ರೋಡ್ ಮೇಲೆ ಹೋಗ್ಬೇಕಾದ್ರೆ ತೆರಿಗೆ ಕಟ್ತಾನೆ, ಒಂದು ಮನೆಯನ್ನು ಕಟ್ಟಬೇಕಾದ್ರೆ ತೆರಿಗೆ ಕಟ್ತಾನೆ. ಸರ್ಕಾರ ಈಗಾಗಲೇ GST ಬೇರೆ ತಂದಿರೋ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ನಾವು 60,000 ಕೋಟಿ ಹಣವನ್ನ ನಾವು ಕೇಂದ್ರ ಸರ್ಕಾರಕ್ಕೆ ಅಥವಾ ನಾವು ರಾಜ್ಯ ಸರ್ಕಾರದಿಂದ ಕಲೆಕ್ಟ್ ಮಾಡ್ತಾ ಇದ್ದೀವಿ ತೆರಿಗೆ ಹಣವನ್ನ ಅಂತ ಹೇಳಿ. ಹಾಗಾದ್ರೆ ಜನರ ಅಭಿವೃದ್ಧಿಗೆ ನೀವು ಕೊಡ್ತಕ್ಕಂಥ ಬಜೆಟ್ ಇರ್ಬೋದು ಅಥವಾ ನೀವು ಕೊಡ್ತಕ್ಕಂಥ ಉದ್ಯೋಗದಲ್ಲಿ ಇರ್ಬೋದು, ಎಷ್ಟರ ಮಟ್ಟಿಗೆ ಅದು ಫಲ ಕೊಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ಕರ್ನಾಟಕದಲ್ಲಿ ಒಂದರಲ್ಲೇನೆ 22 ಅಥವಾ 23 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಉಳಿದಿದ್ದಾವೆ ಅನ್ನೋದಾದ್ರೆ, ಹಾಗಾದ್ರೆ ಕರ್ನಾಟಕದಲ್ಲಿ ಪ್ರತಿಭಾವಂತರು ಇಲ್ವಾ? ಪ್ರತಿಭಾವಂತರಿಗೆ ಇಲ್ಲಿ ಜಾಗ ಕೊಡ್ಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ವಾ? ರಾಜ್ಯ ಸರ್ಕಾರ ಆರ್ಥಿಕ ನಷ್ಟದಲ್ಲಿದೆ ಅನ್ನುವಂಥ ಮಾತುಗಳನ್ನ ನೀವು ಹೇಳ್ತೀರಿ ಅನ್ನೋದಾದ್ರೆ, ಹಾಗಾದ್ರೆ ನೀವು ಕೊಡ್ತಾ ಇರುವಂತಹ ಉದ್ಯೋಗ ಎಷ್ಟರ ಮಟ್ಟಿಗೆ ಯುವ ಜನತೆಗೆ ಫಲ ಕೊಡುತ್ತೆ? ಅವ್ರು ಯಾವ ರೀತಿ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ? ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸ ಸಿಗಬೇಕಾಗಿರುವಂಥದ್ದು ಒಂದು ಮೂಲಭೂತ ಹಕ್ಕು. ಆದರೆ
ವಿದ್ಯಾಭ್ಯಾಸ ಮುಗಿಸಿ ಬಂದ ನಂತರ ಉದ್ಯೋಗವನ್ನ ಸಿಗುವ ರೀತಿಯಲ್ಲಿ ಮಾಡಬೇಕಾಗಿರುವಂಥದ್ದು ರಾಜ್ಯ ಸರ್ಕಾರದ ಜವಾಬ್ದಾರಿ. ಒಂದ್ ಕಡೆ ಖಾಸಗಿ ಕಂಪನಿಗಳಲ್ಲಿ ಹೋದ್ರೆ ಅಲ್ಲಿ ಪ್ರತಿಭೆಯ ಆಧಾರದ ಮೇಲೋ ಅಥವಾ ಇನ್ಯಾವುದು ಇನ್ಫ್ಲೂಯೆನ್ಸ್ ಆಧಾರದ ಮೇಲೋ ಉದ್ಯೋಗವನ್ನು ಪಡೆಯುವಂತಹ ಸಂಖ್ಯೆ ಬಹಳ ಕಡಿಮೆ. ಖಾಸಗಿ ಕಂಪನಿಗಳಿಗೆ ಹೋಗಿ ನೋಡಿದ್ರೆ ಅಲ್ಲಿ ಪ್ರತಿಭೆಯ ಆಧಾರದ ಮೇಲೆ ಉದ್ಯೋಗ ಪಡೆಯುವಂತವರ ಸಂಖ್ಯೆ ತುಂಬಾ ಕಡಿಮೆ. ಇನ್ಫ್ಲೂಯೆನ್ಸ್ ಆಧಾರದ ಮೇಲೆ ಕೆಲಸ ಗಿಟ್ಟಿಸಿಕೊಳ್ಳುವವರ ಸಂಖ್ಯೆ ಜಾಸ್ತಿ ಆಗುತ್ತೆ. ಅವ್ರದ್ದೇ ಆದ ಒಂದು ನೆಟ್ವರ್ಕ್ ಇರುತ್ತೆ, ಅವ್ರಿಗೆ ಯಾರಿಗೆ ಬೇಕೋ ಅವರಿಗೆ ಕರೆದು ಸಂಬಳವನ್ನು ಕೊಡ್ತಾರೆ ಅಥವಾ ಉದ್ಯೋಗವನ್ನು ಕೊಡ್ತಾರೆ. ಆದರೆ ಸರ್ಕಾರದಲ್ಲಿರ್ತಕ್ಕಂಥವ್ರು ತಾವು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಮಾಡೋದ್ರ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀರಿ. KPSC ಇರ್ಬೋದು ಅಥವಾ KEA ಇರ್ಬೋದು. ಸೊ ಈ ತರದ ಒಂದು ಸಂಸ್ಥೆಗಳ ಮೂಲಕ ನೀವು ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡ್ತೀರಿ. ಆ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕ ಪಡೆದಂಥವ್ರು ಅಥವಾ ತಾವು ವಿದ್ಯಾಭ್ಯಾಸ ಮಾಡಿದಂತಹ ಸಂದರ್ಭದಲ್ಲಿ ಪಡೆದಂತ ಅಂಕಗಳು ಅವೆಲ್ಲವನ್ನು ತುಲನೆ ಮಾಡಿ ಒಂದು ಫೈನಲ್ ಒಂದು ಗ್ರೇಡ್ ಅನ್ನ ಫಿಕ್ಸ್ ಮಾಡ್ತೀರಿ. ಆಮೇಲೆ ಸರ್ಕಾರಿ ಉದ್ಯೋಗಗಳನ್ನ ಕೊಡ್ತೀರಿ. ಆದರೆ ಅಂತಹ ಸಂಖ್ಯೆ, ಈಗ ಎಕ್ಸಾಂಪಲ್ ಒಂದು KPSC ಪರೀಕ್ಷೆಗೆ ಅರ್ಜಿ ಹಾಕುವಂತ ಸಂದರ್ಭದಲ್ಲಿ ಕೇವಲ 100 ಹುದ್ದೆಗಳಿಗೆ ಪರೀಕ್ಷೆಗಳಿಗೆ ನೀವು ಅರ್ಜಿಯನ್ನು ಕರೆದ್ರೆ ಅಥವಾ ಆ ಹುದ್ದೆಗಳು ಖಾಲಿ ಇದ್ದಾವೆ ನಾವು ಭರ್ತಿ ಮಾಡ್ಕೊಳ್ತೀವಿ ಅಂತೇಳಿ ನೀವು ಅರ್ಜಿಯನ್ನು ಕರೆದ್ರೆ ಸುಮಾರು 6 ಲಕ್ಷ ಅರ್ಜಿಗಳು ಬರ್ತವೆ. ನಾನು ಇದು ಅಧಿಕೃತವಾಗಿ ಕೊಡ್ತಾ ಇರ್ತಂತ ಮಾಹಿತಿ. KPSC ಇತ್ತೀಚೆಗೆ ನಡೆಸಿದಂತ ಒಂದು ಏನು PDO ಪರೀಕ್ಷೆಗೆ 6 ಲಕ್ಷ ವಿದ್ಯಾರ್ಥಿಗಳು ಅರ್ಜಿ ಹಾಕ್ತಾರೆ, ಪ್ರತಿಭಾವಂತರ ಅರ್ಜಿ ಹಾಕ್ತಾರೆ ಅನ್ನೋದಾದ್ರೆ ನಮ್ಮಲ್ಲಿ ಎಷ್ಟರ ಮಟ್ಟಿಗೆ ನಿರುದ್ಯೋಗ ಸಮಸ್ಯೆ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೋಚರಿಸುತ್ತೆ. ಅರ್ಜಿ ಹಾಕುವ ನೆಪದಲ್ಲಿ ಅವರಿಗೆ ಅಲ್ಲಿ 2,000 3,000 ಖರ್ಚಾಗುತ್ತೆ. ಪರೀಕ್ಷೆಗೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಮತ್ತೆ 3-4 ಸಾವಿರ ಖರ್ಚಾಗುತ್ತೆ. ನೀವು ಒಂದು ಪರೀಕ್ಷೆಯನ್ನ ಬರೆದು ಮನೆಗೆ ಹೋಗುವಷ್ಟೊತ್ತಿಗೆ ಒಬ್ಬ ವ್ಯಕ್ತಿ ಕನಿಷ್ಠ 10ರಿಂದ 15 ಸಾವಿರ ರೂಪಾಯಿ ಹಣವನ್ನು ಖರ್ಚು ಮಾಡಿರ್ತಾನೆ. ಪ್ರತಿ ಪರೀಕ್ಷೆಗೆ ಅವನು ಈ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ. ಆದರೆ ಸರ್ಕಾರದ ಒಳಗಡೆ ಸುಮಾರು 23 ಲಕ್ಷ ನೀವು ಉದ್ಯೋಗಗಳನ್ನ ಖಾಲಿ ಇಟ್ಕೊಂಡು ಕೂಳ್ತಿದ್ದೀರಿ ಅನ್ನೋದಾದ್ರೆ ಹಾಗಾದ್ರೆ ಯಾರಿಗೆ ನೀವು ಉದ್ಯೋಗವನ್ನು ಕೊಡ್ತೀರಿ ಸ್ವಾಮಿ? ಎಷ್ಟು ಜನರಿಗೆ ನೀವು ಉದ್ಯೋಗವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ? ಯಾಕೆ ನಿಮಗೆ ಇರುವಂತಹ ಮ್ಯಾನ್ ಸೋರ್ಸ್ಗಳನ್ನ ಬಳಸ್ಕೊಂಡು ಸರ್ಕಾರದಲ್ಲಿ ಪ್ರೊಡಕ್ಟಿವಿಟಿನ ಅಥವಾ ನಿಮ್ಮ ಆದಾಯವನ್ನ ಹೆಚ್ಚಿಸಲಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ? ತೆರಿಗೆ ಕಲೆಕ್ಟ್ ಮಾಡುವಂಥದ್ದು ಒಂದು ಕಡೆ ಆದ್ರೆ ಮತ್ತೊಂದು ಕಡೆಯಲ್ಲಿ ನೀವೇ ಹೇಳುವಾಗೆ ಆರೋಗ್ಯ ಇಲಾಖೆಯಲ್ಲಿ ಉದ್ಯೋಗಗಳು ಖಾಲಿ ಇದ್ದಾವೆ. ಕಂದಾಯ ಇಲಾಖೆಯಲ್ಲಿ ಗ್ರಾಮ ಪಂಚಾಯತಿ ಲೆವೆಲ್ ಇಂದ ಹಿಡಿದು ವಿಧಾನಸೌಧದವರೆಗೆ ಕಂದಾಯ ಇಲಾಖೆ ಮತ್ತು ಅಥವಾ ಬೇರೆ ಬೇರೆ ಇಲಾಖೆಗಳು ಕೂಡ ಉದ್ಯೋಗಗಳು ಖಾಲಿ ಇದ್ದಾವೆ. ಈಗಿರುವಂತಹ ನೀವು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನ ತೆಗೆದುಕೊಂಡು ನೋಡಿದ್ರೆ ಪ್ರತಿ ಇಲಾಖೆಯಲ್ಲೂ ಸುಮಾರು 43 ಇಲಾಖೆಗಳನ್ನು ಏನು ನೀವು ಬೈಫರ್ಕೇಟ್ ಮಾಡ್ತೀರಿ, ಸರ್ಕಾರದ ಅಡಿಯಲ್ಲಿ ಬರುವಂತಹ ಇಲಾಖೆಗಳು, ಅಷ್ಟು ಇಲಾಖೆಗಳು 43 ಇಲಾಖೆಗಳಲ್ಲೂ ಕೂಡ ಖಾಲಿ ಹುದ್ದೆಗಳು ಸಾವಿರಾರು ಗಟ್ಟಲೆ ಖಾಲಿ ಹುದ್ದೆಗಳು ಬಿದ್ದಿದ್ದಾವೆ. ಈ ಖಾಲಿ ಹುದ್ದೆಗಳಲ್ಲಿ ಪ್ರತಿಭಾವಂತರನ್ನ ಕೂರಿಸಿಕೊಂಡು ಸರ್ಕಾರದ ಅಭಿವೃದ್ಧಿ ಹೆಚ್ಚಳ ಮಾಡಬಹುದು, ಇದು ರಾಜ್ಯದ ಅಭಿವೃದ್ಧಿಯನ್ನು ಹೆಚ್ಚಳ ಮಾಡಬಹುದು. ಹಾಗಾದ್ರೆ ಉದ್ಯೋಗವನ್ನು ನೀವು ಸಂಪೂರ್ಣವಾಗಿ ನಾವು 23 ಲಕ್ಷವನ್ನು ಕೂಡ ಸಂಪೂರ್ಣವಾಗಿ ಭರ್ತಿ ಮಾಡಿಬಿಡಿ, ರಾತ್ರೋರಾತ್ರಿ ನಾಳೆ ಬೆಳಗ್ಗೆ ಆದ ತಕ್ಷಣನೇ ಅವೆಲ್ಲವೂ ಕೂಡ ಭರ್ತಿ ಆಗಬೇಕು ಅನ್ನುವಂಥ ಭ್ರಮೆಯಲ್ಲಿ ನಾನು ಹೇಳ್ತಾ ಇಲ್ಲ. ಆದರೆ ಪ್ರತಿ ವರ್ಷ ಇಷ್ಟು ಹುದ್ದೆಗಳು ಖಾಲಿ ಇದ್ದಂಥ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷ ಕನಿಷ್ಠ ಇಷ್ಟು ಹುದ್ದೆಗಳನ್ನು ನಾವು ಭರ್ತಿ ಮಾಡಿಕೊಳ್ಳಲೇಬೇಕು. ಇಷ್ಟು ವಿದ್ಯಾರ್ಥಿಗಳಿಗೆ ಅಥವಾ ನಿರುದ್ಯೋಗಿಗಳಿಗೆ ನಾವು ಕೆಲಸ ಕೊಡ್ಲಿಕ್ಕೆ ಸಾಧ್ಯ ಇದೆ. ಪ್ರತಿಭಾವಂತರನ್ನ ನಾವಿಲ್ಲಿ ಆಯ್ಕೆ ಮಾಡಿ ತೆಗೆದುಕೊಂಡು ಬಂದು ಅವರನ್ನ ನಾವು ಕೆಲಸಕ್ಕೆ ಹಚ್ಚಬೇಕು. ಅವರಲ್ಲಿ ಪ್ರತಿಭೆ ಸಾಕಷ್ಟು ಇರುತ್ತೆ. ಆ ಪ್ರತಿಭೆಗಳನ್ನ ಸರ್ಕಾರದ ಮಟ್ಟದಲ್ಲಿ ನಾವು ಹೇಗೆ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಇದೆ, ಅವರಿಂದ ಹೇಗೆ ಕೆಲಸವನ್ನ ತೆಗಿಲಿಕ್ಕೆ ಸಾಧ್ಯ ಇದೆ. ಸೊ ಈ ವಿಚಾರವನ್ನ ಸರ್ಕಾರಗಳು ಮಾಡದೆ ಹೋದ್ರೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಭಾಗ. ಮತ್ತೊಂದು ಕಡೆಯಲ್ಲಿ ಆ ಯುವ ಪ್ರತಿಭೆಗಳಿಗೆ ಹೊಸ ಹೊಸ ಉದ್ಯೋಗವನ್ನು ಸೃಷ್ಟಿ ಮಾಡಲಿಕ್ಕೆ ಅಥವಾ ಅವರನ್ನೇ ಒಂದು ಹ್ಯೂಮನ್ ಸೋರ್ಸ್ ಆಗಿ ಅಥವಾ ಮಾನವ ಸಂಪನ್ಮೂಲಗಳನ್ನಾಗಿ ಕ್ರಿಯೇಟ್ ಮಾಡಲಿಕ್ಕೆ ನಿಮಗೆ ಕೌಶಲಾಭಿವೃದ್ಧಿ ಇಲಾಖೆ ಇದೆ. ಆದರೆ ಅಲ್ಲೇ ಈಗ ಸಾವಿರಾರು ಹುದ್ದೆಗಳು ಖಾಲಿ ಇದ್ದಾವೆ ಅನ್ನೋದಾದ್ರೆ ನೀವು ಯಾವ ರೀತಿಯಲ್ಲಿ ಯುವಕರನ್ನ ಉದ್ಯೋಗಸ್ಥರನ್ನಾಗಿ ಮಾಡ್ತೀರಿ? ಉದ್ಯೋಗ ಇಲ್ಲದೆ ಅವ್ರು ಹೇಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸಹಜವಾಗಿ ಕ್ರೈಮ್ ರೇಟು ಮತ್ತೊಂದು ಮುಗಿದೊಂದು ಇಲ್ಲಿ ಜಾಸ್ತಿ ಆಗುತ್ತಾ ಇದೆ ಅನ್ನುವಂಥ ಮಾತುಗಳನ್ನ ಪೊಲೀಸ್ ಇಲಾಖೆ ಹೇಳುತ್ತೆ, ಸರ್ಕಾರಗಳು ಹೇಳ್ತವೆ. ಆದರೆ ಉದ್ಯೋಗವೇ ಇಲ್ಲದೆ ಹೋದ್ರೆ ಮನುಷ್ಯ ಬದುಕುವಂಥದ್ದು ಹೇಗೆ? ಮೂಲಭೂತ ಸಮಸ್ಯೆಗಳಿಗೆ ನೀವು ಉತ್ತರ ಕೊಡ್ಲಿಕ್ಕೆ ಸಿದ್ಧ ಆಗ್ತಾ ಇಲ್ಲ ಅನ್ನೋದಾದ್ರೆ ಮನುಷ್ಯನ ಕೈಗೆ ಒಂದು ಕೆಲಸ ಕೊಟ್ರೆ ಸಹಜವಾಗಿ ಅವನು ಕೆಲಸ ಮಾಡ್ತಾನೆ. ಕೆಲಸ ಮಾಡೋದ್ರ ಮೂಲಕ ಅವನ ಆದಾಯವನ್ನು ಗಳಿಸ್ತಾನೆ. ಇಡೀ ಕುಟುಂಬ ಅವನ ಹಿಡಿತದಲ್ಲಿರುತ್ತೆ ಅಥವಾ ಅಭಿವೃದ್ಧಿ ಹೊಂದುತ್ತೆ. ಸೊ ನೀವು ಕೆಲಸವನ್ನೇ ಕೊಡ್ಲಿಕ್ಕೆ ಸಿದ್ಧ ಇಲ್ಲ ಅನ್ನೋದಾದ್ರೆ ಹೇಗೆ ನೀವು ಮನುಷ್ಯರನ್ನ ಅಥವಾ ಈಗಿರುವ ಸಮಾಜವನ್ನ ಮೇಲೆತ್ತಲಿಕ್ಕೆ ಸಾಧ್ಯ ಆಗುತ್ತೆ? ಇಲ್ಲಿ ಎಲ್ಲ ವರ್ಗಗಳಿಗೂ ಕೂಡ ಅವಕಾಶ ಇದೆ, ಕೆಲಸ ಮಾಡ್ಲಿಕ್ಕೆ ಅವಕಾಶ ಇದೆ.
ನೀವೇ ಹೇಳುವ ಹಾಗೆ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದಾವೆ, ಅವು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದಾವೆ. ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಸಾಕಷ್ಟು ಹುದ್ದೆಗಳು ಖಾಲಿ ಇದ್ದಾವೆ. ನೀವು ಆ ರೇಷಿಯೋವನ್ನು ತೆಗೆದುಕೊಂಡು ನೋಡಿದ್ರೆ ಪ್ರತಿ ಇಲಾಖೆಯಲ್ಲೂ ಕೂಡ ಕನಿಷ್ಠ 40,000ದಿಂದ 10-15,000ವರೆಗೂ ಕೂಡ ಖಾಲಿ ಹುದ್ದೆಗಳು ಸಿಗ್ತವೆ ನಿಮಗೆ. ಹಾಗಾದ್ರೆ ಈ ಹುದ್ದೆಗಳನ್ನು ಖಾಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಿ ನೀವು? ಇಲ್ಲಿ ಸಂಬಳ ಕೊಡಬೇಕಾಗುತ್ತೆ ಅನ್ನೋ ಕಾರಣವನ್ನ ಇಟ್ಕೊಂಡು ನೀವು ಹೇಳ್ತಾ ಇದ್ರಿ ರಾಜ್ಯ ಸರ್ಕಾರದಲ್ಲಿ ಹಣ ಇಲ್ಲ, ಸೊ ಉದ್ಯೋಗಕ್ಕೆ ತೆಗೆದುಕೊಂಡ್ರೆ ನಾವು ಹಣ ಅವರಿಗೆ ಸಂಬಳ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನು ಹೇಳ್ತೀರಿ. ಹಾಗಾದ್ರೆ ಸರ್ಕಾರ ನಷ್ಟದಲ್ಲಿ ನಡೀತಿದೆಯಾ? ಈ ಪ್ರಶ್ನೆಗೆ ಸ್ವತಃ ಮುಖ್ಯಮಂತ್ರಿಗಳು ಉತ್ತರವನ್ನು ಕೊಡಬೇಕಾಗುತ್ತೆ, DCM ಉತ್ತರ ಕೊಡಬೇಕಾಗುತ್ತೆ, ಅಥವಾ ಹಣಕಾಸು ಇಲಾಖೆ ಇರ್ತಕ್ಕಂಥದ್ದು ಈಗ ಮುಖ್ಯಮಂತ್ರಿಗಳ ಬಳಿನೇ ಇರೋ ಕಾರಣಕ್ಕಾಗಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಇದಕ್ಕೆ ಉತ್ತರವನ್ನು ಕೊಡಬೇಕಾಗುತ್ತೆ. ಸದನದಲ್ಲಿ ಕೊಟ್ಟಿರ್ತಕ್ಕಂಥ ನೀವು ಉತ್ತರ ಆರ್ಥಿಕ ಸಂಕಷ್ಟ ಅಂತ ಹೇಳಿ. ಆರ್ಥಿಕ ಸಂಕಷ್ಟವನ್ನ ಹೇಗೆ ನಿವಾರಣೆ ಮಾಡಬೇಕು ನಾವು ಅನ್ನೋದಕ್ಕೆ ನೀವು ಒಂದು ಆಕ್ಷನ್ ಪ್ಲಾನ್ ಅನ್ನ ರೆಡಿ ಮಾಡಿದ್ದೀರಾ ರಾಜ್ಯ ಸರ್ಕಾರದಿಂದ? ಪ್ರತಿಯೊಂದಕ್ಕೂ ನೀವು ಆಕ್ಷನ್ ಪ್ಲಾನ್ ಅನ್ನ ಮಾಡಿ ಕೋಟಿಗಟ್ಟಲೆ ಹಣವನ್ನು ಬಿಡುಗಡೆ ಮಾಡ್ತೀರಿ. ನಿಮಗೆ ಬೇಕಾದ ರೀತಿಯಲ್ಲಿ ಅಥವಾ ಬೇಕಾದ ಕಾರ್ಯಕ್ರಮಗಳನ್ನು ಮಾಡಬೇಕಾದ ಸಂದರ್ಭದಲ್ಲಿ ಕೋಟಿ ಹಣವನ್ನ ತೆಗೆದಿಡ್ತೀರಿ, ಈಜಿಯಾಗಿ ಅಲ್ಲಿ ಹಣ ಬಂದ್ಬಿಡುತ್ತೆ. ಆದ್ರೆ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ನೀವು ವಿಧಾನಸೌಧದ ಎದುರುಗಡೆಗೆ ಬೋರ್ಡ್ ಅನ್ನ ಹಾಕೊಂಡು ಕೂತ್ರೆ ಸರ್ಕಾರದ ಕೆಲಸವನ್ನ ಮಾಡೋರು ಯಾರು? ಸಹಜವಾಗಿ ವರ್ಕ್ ಪ್ರೆಷರ್ ಜಾಸ್ತಿ ಆದಂತ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಅವಘಡಗಳು ಸರ್ಕಾರಿ ಇಲಾಖೆಯಲ್ಲಿ ನಡೆಯುವಂಥದ್ದು ಕಾಮನ್. ಈಗ ಅದಕ್ಕೆ ಕೌಟುಂಬಿಕ ಕಾರಣಗಳಿರ್ಬೋದು, ಅಥವಾ ಏನು ವರ್ಕ್ ಪ್ರೆಷರ್ ಅನ್ನೋ ಕಾರಣ ಇರ್ಬೋದು, ಬೇರೆ ಬೇರೆ ಸಹಜವಾಗಿ ಬೇರೆ ಬೇರೆ ರೀತಿಯ ಕಾರಣಗಳು ಹುಟ್ಕೊಳ್ತವೆ. ನೀವು ಆ ಪ್ರೆಷರ್ ಇಲ್ಲದ ರೀತಿಯಲ್ಲಿ ಅಥವಾ ಹೆಚ್ಚುವರಿ ಕೆಲಸವನ್ನ ಕೊಡದೇ ರೀತಿಯಲ್ಲಿ ನೀವು ಅವರವರ ಜವಾಬ್ದಾರಿಗಳನ್ನ ಅವರವರಿಗೆ ಕೊಡುವಂತ ರೀತಿಯಲ್ಲಿ ಉದ್ಯೋಗಗಳನ್ನ ಕ್ರಿಯೇಟ್ ಮಾಡಿದ್ರೆ, ಉದ್ಯೋಗಗಳನ್ನು ಕ್ರಿಯೇಟ್ ಮಾಡೋದೇ ಬೇಡ, ಈಗ ನೀವೇ ಹೇಳ್ತಾ ಇದ್ದೀರಿ 23 ಲಕ್ಷ ಹುದ್ದೆಗಳು ಖಾಲಿ ಇದ್ದಾವೆ ಅಂದಾಗ ಆ ಹುದ್ದೆಗಳಲ್ಲಿ ಕನಿಷ್ಠ ಪಕ್ಷ ಅಟ್ಲೀಸ್ಟ್ 5% ಅನ್ನಾದ್ರೂ ನೀವು ಫುಲ್ಫಿಲ್ ಮಾಡುವಂತ ಕೆಲಸ ಪ್ರತಿ ವರ್ಷ ಮಾಡಿದ್ರೆ ಉದ್ಯೋಗಗಳು ಖಾಲಿ ಇರುವಂತ ಪ್ರಶ್ನೆಯೇ ಬರೋದಿಲ್ಲ. ಸೊ ಇರುವ ಮ್ಯಾನ್ ಸೋರ್ಸ್ ಅನ್ನ ಬಳಸಿಕೊಂಡು ಸರ್ಕಾರ ಹೇಗೆ ಅಭಿವೃದ್ಧಿಯನ್ನು ಸಾಧಿಸಬೇಕು, ಸೊ ಆ ನಿಟ್ಟಿನಲ್ಲಿ ಹೇಗೆ ಕೆಲಸ ಮಾಡಿಸಬೇಕು, ಸರ್ಕಾರಕ್ಕೆ ಆದಾಯವನ್ನು ಹೇಗೆ ತರಬೇಕು ಅನ್ನುವಂಥ ವಿಚಾರವನ್ನ ಮುಖ್ಯಮಂತ್ರಿಗಳು ಜೊತೆಗೆ ಸಂಬಂಧಪಟ್ಟ ಇಲಾಖೆಯ ಸಚಿವರುಗಳು ಪ್ರತಿ ಇಲಾಖೆಯಲ್ಲೂ ಇವತ್ತು ಯೋಚನೆ ಮಾಡಬೇಕಾದಂತ ಸಂದರ್ಭ ಬಂದಿದೆ. ಪ್ರತಿ ಇಲಾಖೆಯಲ್ಲೂ ಕೂಡ ಖಾಲಿ ಹುದ್ದೆಗಳು ನಿಮಗೆ ಸಾವಿರಾರು ಸಿಗ್ತಾವೆ ಅನ್ನೋದಾದ್ರೆ ಉದ್ಯೋಗಗಳಿಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಜನ ಅಪ್ಲಿಕೇಶನ್ ಹಾಕೊಂಡು ಹಿಡ್ಕೊಂಡು ನಿಂತ್ಕೊಂಡಿದ್ದಾರೆ. ನೀವು ಒಂದು ಕನಿಷ್ಠ 10 ಜನರಿಗೆ ಈಗ ಖಾಲಿ ಹುದ್ದೆ ಇದ್ದಾವೆ, ನಾವು ನಾಳೆ ಬೆಳಗ್ಗೆ ಅಪ್ಲಿಕೇಶನ್ ಅನ್ನು ಹಾಕ್ಲಿಕ್ಕೆ ನೀವು ಅರ್ಜಿ ಹಾಕಬೇಕು ಅಂದ್ರೆ ಲಕ್ಷಾಂತರ ಸಂಖ್ಯೆಯಲ್ಲಿ ಅಪ್ಲಿಕೇಶನ್ಗಳು ಬರ್ತವೆ. ಸೊ ಅವುಗಳಿಂದ ಕೂಡ ನಿಮಗೆ ಹಣ ಬರುತ್ತೆ, ಆ ನಿರುದ್ಯೋಗಿಗಳಿಂದಲೂ ಕೂಡ ನೀವು ಹಣವನ್ನ ಕಲೆಕ್ಟ್ ಮಾಡ್ತೀರಿ. ಹಾಗಾದ್ರೆ ಯಾಕೆ ನೀವು ಈ ಹುದ್ದೆಗಳನ್ನ ಖಾಲಿ ಹುದ್ದೆಗಳನ್ನ ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ? ದಯಮಾಡಿ ಸರ್ಕಾರಗಳು ಈ ನಿಟ್ಟಿನಲ್ಲಿ ಕ್ರಮವನ್ನು ವಹಿಸಬೇಕು. ಕೇಂದ್ರ ಸರ್ಕಾರವೂ ಕೂಡ ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಉದ್ಯೋಗ ನಿವಾರಣೆ ಮಾಡಬೇಕು ಅನ್ನೋದಾದ್ರೆ ಕನಿಷ್ಠ ಪಕ್ಷ ಈ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುದ್ದೆಗಳನ್ನ ಕೇಂದ್ರ ಸರ್ಕಾರದ ಹುದ್ದೆಗಳು ಇದ್ದಾವೆ ಇದರಲ್ಲಿ. ಸೊ ಅಲ್ಲಿ ಹುದ್ದೆಗಳನ್ನಾದ್ರೂ ಕೂಡ ಭರ್ತಿ ಮಾಡಲಿಕ್ಕೆ, ಅದು ನಾವು ಹೇಳ್ತಾ ಇರೋದು ಕೇವಲ ಬರೀ A ಗ್ರೇಡ್ ಹುದ್ದೆಗಳು ಮಾತ್ರ ಅಲ್ಲ, A ಗ್ರೇಡ್ ಹುದ್ದೆಗಳಿದ್ದಾವೆ, B ಗ್ರೇಡ್ ಹುದ್ದೆಗಳಿದ್ದಾವೆ, C ಗ್ರೇಡ್ ಇದ್ದಾವೆ, D ಗ್ರೇಡ್ ಹುದ್ದೆಗಳು ಕೂಡ ಖಾಲಿ ಇದ್ದಾವೆ. ಸೊ ಈ ಎಲ್ಲ ಹುದ್ದೆಗಳನ್ನ ಖಾಲಿ ಇಟ್ಕೊಂಡು ನೀವು ಹೇಗೆ ಸರ್ಕಾರವನ್ನ ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ? ಸಮರ್ಪಕವಾಗಿ ನೀವು ಅಧಿಕಾರವನ್ನು ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ? ನೀವೇ ಹೇಳುವ ಹಾಗೆ ಆರ್ಥಿಕ ಸಂಕಷ್ಟದಿಂದ ದೂರ ಆಗಬೇಕಾದ್ರೆ ನೀವು ಉದ್ಯೋಗಗಳನ್ನ ಫಸ್ಟ್ ಫುಲ್ಫಿಲ್ ಮಾಡ್ಕೊಳ್ಬೇಕು. ಆನಂತರ ಆ ಪ್ರೊಡಕ್ಟಿವಿಟಿಯ ಸಹಜವಾಗಿ ಒಂದು ಆದಾಯ ಸಂಸ್ಥೆ ಹೇಗೆ ಕೆಲಸ ಮಾಡುತ್ತೋ ಅದೇ ರೀತಿ ಸರ್ಕಾರವೂ ಕೂಡ ಕೆಲಸ ಮಾಡಬೇಕಾಗುತ್ತೆ. ನೀವು ಹೆಚ್ಚು ಜನರಿಗೆ ಕೆಲಸವನ್ನ ಕೊಟ್ರೆ ಹೆಚ್ಚು ಆದಾಯ ತರಲಿಕ್ಕೆ ಅಥವಾ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಸೊ ಯಾಕೆ ಸಾಧ್ಯ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದಿಂದ? ಕೇವಲ ನಿರುದ್ಯೋಗ ಸಮಸ್ಯೆಯನ್ನು ನಿವಾರಣೆ ಮಾಡಿಬಿಡ್ತೀವಿ ಅಥವಾ ಉದ್ಯೋಗ ನಿಧಿಯಿಂದ 2,000-3,000 ಹಣವನ್ನು ನಾವು ಕೊಟ್ಟು ಬಿಡ್ತೀವಿ ಅಂದ ತಕ್ಷಣನೇ ಈ ಸಮಸ್ಯೆ ಬಗೆಹರಿಲಿಕ್ಕೆ ಸಾಧ್ಯ ಇಲ್ಲ. ದಯಮಾಡಿ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಜೊತೆಗೆ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರು ಕೂಡ ತಮ್ಮ ತಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಖಾಲಿ ಹುದ್ದೆಗಳನ್ನ ಎಲ್ಲೆಲ್ಲಿದ್ದಾವೆ ತುರ್ತಾಗಿ ಅವುಗಳನ್ನ ಹೇಗೆ ಭರ್ತಿ ಮಾಡ್ಕೊಳ್ಬೇಕು, ಅವುಗಳನ್ನ ಕಾಂಪನ್ಸೇಟ್ ಮಾಡೋ ರೀತಿಯಲ್ಲಿ, ಅಂದ್ರೆ ಅವರಿಗೆ ಸಂಬಳ ಕೊಡ್ಲಿಕ್ಕೆ ನಿಮಗೆ ಏನು ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ಇಲಾಖೆಯಲ್ಲಿ ಹಣ ಇಲ್ಲ ಅನ್ನುವಂಥದ್ದನ್ನ ನಾನು ಖಂಡಿತವಾಗ್ಲೂ ಕೂಡ ಒಪ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಒಬ್ಬ ಸಚಿವರಿಗೆ ಎಲ್ಲಿ ಹಣವನ್ನ ತೆಗಿಬೇಕು, ಹೇಗೆ ಬಳಸಬೇಕು ಅನ್ನೋದು ಚೆನ್ನಾಗಿ ಗೊತ್ತಿರುತ್ತೆ. ಅದರಲ್ಲೂ ಆ ಇಲಾಖೆಯ ಕಾರ್ಯದರ್ಶಿಗಳಿರ್ಬೋದು
ಅಥವಾ ಮುಖ್ಯ ಕಾರ್ಯದರ್ಶಿಗಳಿರ್ಬೋದು ಅಥವಾ ಕಮಿಷನರ್ಗಳಿರ್ಬೋದು. ಸೊ ಅವರಿಗೆ ಚೆನ್ನಾಗಿ ಗೊತ್ತು ಹಣವನ್ನ ಹೇಗೆ ಎಲ್ಲಿಂದ ತೆಗಿಬೇಕು, ಅಧಿಕಾರಿಗಳಿಗೆ ಅಥವಾ ಸಂಬಳವನ್ನು ಕೊಡುವಂಥ ಸಂದರ್ಭದಲ್ಲಿ ಹೇಗೆ ಅದನ್ನ ಮ್ಯಾನೇಜ್ ಮಾಡಬೇಕು ಅಂತ ಹೇಳಿ. ಆದರೆ ಜನರ ಅಭಿವೃದ್ಧಿ ಕೆಲಸಗಳು ಇವತ್ತು ಕೋಟಿಗಟ್ಟಲೆ ಕೆಲಸಗಳು ಖಾಲಿ ಬಿದ್ದಿದ್ದಾವೆ. ಅವರ ಕೆಲಸಗಳಾಗ್ತಾ ಇಲ್ಲ. ಅದು ಕಂದಾಯ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಅಥವಾ ಗ್ರಾಮ ಪಂಚಾಯತ್ ಇಲಾಖೆ ಇರ್ಬೋದು. ಸೊ ಈ ಎಲ್ಲವನ್ನೂ ಗಮನಿಸೋದಾದ್ರೆ ಸರ್ಕಾರ, ಪ್ರತಿಪಕ್ಷಗಳು ಕೂಡ ಸೋತು ಸುಣ್ಣ ಹಾಕಿ ಕೂತಿದ್ದಾವೆ. ವೈಯಕ್ತಿಕ ಕಾರಣಗಳಿಗೆ ಅವರ ಪ್ರತಿಷ್ಠೆ ಹೆಸರಿನಲ್ಲಿ ರಾಜಕಾರಣ ಮಾಡ್ಕೊಂಡು ಹೊರಟಿದ್ದಾರೆ. ಆದ್ರೆ ಜನರಿಗೆ ಸಿಗಬೇಕಾದಂತ ಉದ್ಯೋಗಗಳು ಸಿಗ್ತಾ ಇಲ್ಲ. ಸರ್ಕಾರಿ ಇಲಾಖೆಯಲ್ಲೇ ಸಾಕಷ್ಟು ಉದ್ಯೋಗಗಳು ಈ ರೀತಿ ಲಕ್ಷಗಟ್ಟಲೆ ಖಾಲಿ ಇದ್ರೂ ಕೂಡ ಅವುಗಳನ್ನ ಫುಲ್ಫಿಲ್ ಮಾಡಿ ಅವ್ರಿಗೊಂದು ಉದ್ಯೋಗ ಕೊಡ್ಲಿಕ್ಕೂ ಕೂಡ ನಿಮ್ಮಿಂದ ಸಾಧ್ಯ ಆಗ್ತಿಲ್ಲ ಅನ್ನೋದಾದ್ರೆ ಯಾವ ಪುರುಷಾರ್ಥಕ್ಕೆ ನೀವು ಸರ್ಕಾರಗಳನ್ನು ನಡೆಸ್ತೀರಿ? ಪ್ರತಿಪಕ್ಷಗಳಾಗಿ ಕೂತಂತ ಸಂದರ್ಭದಲ್ಲಿ ಹಾಗೆ ರಾಜಕಾರಣಿಗಳು ಏನ್ ಮಾಡ್ತೀರಿ? ಇವ್ಯಾವ ವಿಚಾರಗಳು ನಿಮ್ ಗಮನಕ್ಕೆ ಬರೋದಿಲ್ವಾ? ಜನರಿಗೆ ನೀವು ಜನ ಬಂದು ನಿಮಗೆ ಪ್ರಶ್ನೆ ಕೇಳುವಂತ ಸಂದರ್ಭದಲ್ಲಿ ನಿಮಗೆ ಕನಿಷ್ಠ ಕೊಡ್ಲಿಕ್ಕೆ ಉತ್ತರನಾದ್ರೂ ಇರ್ಬೇಕಲ್ವಾ? ಸೊ ನೀವು ಈ ಉತ್ತರವನ್ನ ಕಂಡುಕೊಳ್ಳಲಿಕ್ಕೆ ಸಿದ್ಧರಿಲ್ಲ ಅನ್ನೋದಾದ್ರೆ, ಅಥವಾ ಸರ್ಕಾರಗಳನ್ನ ಒಂದು ಹಿಡಿದು ತಮ್ಮ ಕಪಿ ಮುಷ್ಟಿಯಲ್ಲಿ ಇಟ್ಕೊಂಡು ಅವರಿಗೆ ಚಾಟಿ ಬೀಸಿ ಕೆಲಸ ಮಾಡಿಸ್ಲಿಕ್ಕೆ ಪ್ರತಿಪಕ್ಷಗಳು ಸಿದ್ಧವಿಲ್ಲ. ಈ ಕಡೆಗೆ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ಸಚಿವರು ಆದಿಯಾಗಿ ಯಾರು ಕೂಡ ಜನರ ಪರವಾಗಿ ಕೆಲಸ ಮಾಡಲಿಕ್ಕೆ ಸಿದ್ಧ ಇಲ್ಲ. ಜನರಿಗೆ ಅಥವಾ ಈ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅಥವಾ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕೊಡ್ಲಿಕ್ಕೆ ನೀವು ಸಿದ್ಧ ಇಲ್ಲ ಅನ್ನೋದಾದ್ರೆ, ಹಾಗಾದ್ರೆ ಸರ್ಕಾರಗಳನ್ನು ಹೇಗೆ ನಡೆಸ್ತಾ ಇದ್ದೀರಿ ನೀವು? ಕೇವಲ ಮೇಲ್ನೋಟಕ್ಕೆ ನಿಮಗೆ ಮನಸ್ಸು ಬಂದ ರೀತಿಯಲ್ಲಿ ಅಂಕಿಅಂಶಗಳನ್ನ ಕೊಟ್ಕೊಂಡು ನಾವು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀವಿ, ಅಭಿವೃದ್ಧಿ ಪಥದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿ ನೀವು ಪುಟಗಟ್ಟಲೆ ಜಾಹೀರಾತುಗಳನ್ನು ಕೊಟ್ರೆ ಸಮಾಜ ಉದ್ಧಾರ ಆಗುತ್ತಾ? ಪ್ರತಿ ಹಂತದಲ್ಲಿ ಇದ್ದಾವೆ. ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಲ್ಲೂ ಕೂಡ ಸಾಕಷ್ಟು ಉದ್ಯೋಗಗಳು, ಅಲ್ಲಿ ಕೂಡ ಸಾವಿರಾರು ಉದ್ಯೋಗಗಳು ಖಾಲಿ ಇದ್ದಾವೆ. ಬ್ಯಾಕ್ಲಾಗ್ ಹುದ್ದೆಗಳು ಖಾಲಿ ಇದ್ದಾವೆ. ಅದ್ರ ಜೊತೆನಲ್ಲಿ ಅವ್ಯಾವುಗಳನ್ನು ಕೂಡ ನೀವು ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜೊತೆಗೆ ಸಂಬಳ ಕೊಡ್ಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀರಿ ಅನ್ನೋದಾದ್ರೆ ಸರ್ಕಾರಗಳನ್ನ ಮುನ್ನಡೆಸೋ ರೀತಿ ಇದೇನಾ ಅನ್ನುವಂಥ ಪ್ರಶ್ನೆ ಜನರಿಗೆ ಕೇಳಬೇಕಾಗುತ್ತೆ. ಕೇಳ್ತಾ ಇದ್ದಾರೆ ಕೂಡ. ದಯಮಾಡಿ ಸರ್ಕಾರಗಳು ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು. ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವರು ಮತ್ತೊಮ್ಮೆ ತಮ್ಮ ತಮ್ಮ ಇಲಾಖೆಗಳನ್ನ ಪರಿಶೀಲನೆ ಮಾಡಿ ಆದಷ್ಟು ಜನರಿಗೆ ಕೇವಲ 5% ಅಥವಾ 10% ಆದ್ರೂ ಕೂಡ ಉದ್ಯೋಗ ಕೊಡುವಂತ ಕೆಲಸವನ್ನ ನೀವು ಮಾಡಬೇಕು. ಆಗ ಮಾತ್ರ ಸಾಮಾನ್ಯ ಜನರಿಗೆ ಅಥವಾ ಸಾಮಾನ್ಯ ಬಡ ಕುಟುಂಬದಿಂದ ಬರುವಂತ ವ್ಯಕ್ತಿ ತನ್ನ ಪ್ರತಿಭೆಯ ಆಧಾರದ ಮೇಲೆ ಸರ್ಕಾರಿ ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಇಲ್ಲದೆ ಹೋದ್ರೆ ಕೇವಲ 10, 11 ಅಥವಾ 100, 200 ಹುದ್ದೆಗಳಿಗೆ ಅರ್ಜಿ ಕರೆದು ಲಕ್ಷಾಂತರ ಜನರ ಕೈಯಲ್ಲಿ ನೀವು ಅರ್ಜಿಗಳನ್ನ ಕರೆಸ್ಕೊಂಡು ಅವರ ದುಡ್ಡನ್ನು ತಮ್ಮ ಜೇಬಿಗೆ ಹಾಕೊಂಡು ಕೂತ್ಕೊಂಡ್ರೆ ಈ ಸಮಸ್ಯೆ ಬಗೆಹರಿಯೋದಿಲ್ಲ. ಇದನ್ನ ಬಗೆಹರಿಸಲಿಕ್ಕೆ ಸಾಧ್ಯವೇ ಇಲ್ಲ. ನೀವು ಇರುವಂತ ಹುದ್ದೆಗಳಿಗೆ ಪ್ರತಿಭಾವಂತರನ್ನ ಆಯ್ಕೆ ಮಾಡಿ. ನಿಮ್ಮ ರಾಜಕಾರಣದ ಇನ್ಫ್ಲೂಯೆನ್ಸ್ಗಳನ್ನ ಬಿಟ್ಟು ಬದಿಗಿಟ್ಟು ನ್ಯಾಯೋಚಿತವಾಗಿ ಪ್ರತಿಭಾವಂತರಿಗೆ ಉದ್ಯೋಗವನ್ನು ಕೊಟ್ಟಿದ್ದೆ ಆದರೆ ಈ ಉದ್ಯೋಗ ಏನು ಖಾಲಿ ಇದ್ದಾವೆ ಸರ್ಕಾರಿ ಇಲಾಖೆಯಲ್ಲಿ ಅವು ಕೂಡ ಖಾಲಿ ಇದ್ದುವಂಥದ್ದು ಭರ್ತಿ ಆಗ್ತವೆ. ಜೊತೆಗೆ ಆ ಸಾಮಾನ್ಯ ವರ್ಗದಿಂದನೋ ಅಥವಾ ಬಡ ಕುಟುಂಬದಿಂದನೋ ಅಥವಾ ಪ್ರತಿಭೆಯ ಆಧಾರದ ಮೇಲೆ ಬರುವಂತ ಅವ್ನು ಯಾವುದೇ ವರ್ಗ ಇರಲಿ, ಜಾತಿ ಮೀರಿದ ರೀತಿಯಲ್ಲಿ ಇಲ್ಲಿ ಇದ್ದೇ ಕೆಲಸಗಳು ಸಿಗ್ತವೆ ಪ್ರತಿಭೆ ಇದ್ದಿದ್ದೆ ಆದರೆ. ಜೊತೆಗೆ ಜಾತಿವಾರು ಕೆಟಗರಿ ಕೂಡ ನಿಮ್ಮಲ್ಲಿ ಇದ್ದೇ ಇರುತ್ತೆ, ಯಾವ್ಯಾವ ಕೆಟಗರಿಗೆ ಇಷ್ಟು ಉದ್ಯೋಗಗಳನ್ನು ಕೊಡಬೇಕು ಅಂತ ಹೇಳಿ. ಸೊ ಅದರ ಆಧಾರದ ಮೇಲೆ ನೀವು ಕೊಡ್ಲೇಬೇಕು. ಇಲ್ಲಿ ಇನ್ನೊಂದು ವಿಚಾರ ಗಮನಿಸಲೇಬೇಕು ಅಥವಾ ಹೇಳಲೇಬೇಕು. ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ವರ್ಗಗಳಿಗೆ ಒಂದ್ ಕಡೆನಲ್ಲಿ ಬ್ಯಾಕ್ಲಾಗ್ ಹುದ್ದೆಗಳನ್ನ ಇಟ್ಕೊಂಡಿದ್ದೀರಿ, ಮತ್ತೊಂದು ಕಡೆನಲ್ಲಿ ನೀವೇನು ಈಗ ಇತ್ತೀಚೆಗೆ 7.5 ಮೀಸಲಾತಿಯನ್ನ ಪರಿಶಿಷ್ಟ ವರ್ಗಕ್ಕೆ ಅಥವಾ 15% ಏನು ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಗೆ ಕೊಡ್ತೀವಿ ಅಂತ ಹೇಳಿದಿರಿ. ಅದರ ಆಧಾರದ ಮೇಲೆ ಹುದ್ದೆಗಳನ್ನ ಸೃಷ್ಟಿ ಮಾಡ್ಕೊಳ್ಳಿ. ಇತ್ತೀಚೆಗೆ ಅಷ್ಟೇ ಏನು ಬೇರೆ ಬೇರೆ ಯೂನಿವರ್ಸಿಟಿಗಳಲ್ಲಿ ಕರೆದಂತಹ ಏನು ಹುದ್ದೆಗಳಲ್ಲಿ ಅಲ್ಲಿ ಪರಿಶಿಷ್ಟ ಜಾತಿಗೂ ಸರಿಯಾದಂತ ನ್ಯಾಯ ಕೊಡ್ತಾ ಇಲ್ಲ, ಪರಿಶಿಷ್ಟ ವರ್ಗಕ್ಕೂ ಕೂಡ ಸರಿಯಾದಂತ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಸೊ ಹೀಗೆ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಕೂಡ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಪ್ರತಿಭಾವಂತರಿಗೆ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಆ ಕಾರಣಕ್ಕಾಗಿ ದಯಮಾಡಿ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ ಪ್ರತಿಭಾವಂತರಿಗೆ ನ್ಯಾಯ ಒದಗಿಸಿಕೊಡಿ ಅಂತ ಕೇಳ್ತಾ ಈ ಕಾರ್ಯಕ್ರಮ ಮುಗಿಸೋಣ. ನಮಸ್ಕಾರ.